ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ತಿಪಟೂರು ತಾಲ್ಲೂಕು ಗಡಿಯಲ್ಲಿರುವ ಶ್ರೀ ಮುರುಡೇಶ್ವರ ಸ್ವಾಮಿಯ ಸನ್ನಿಧಿಗೆ ತುಮಕೂರಿನಿಂದ ರಾಷ್ಟ್ರೀಯ ಹೆದ್ದಾರಿ 48 ಕಿಲೋಮೀಟರ್ ದೂರ, KB ಕ್ರಾಸ್ನಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ತುಮಕೂರು ಕಡೆ ಬಂದರೆ ಹತ್ಯಾಳ್ ಬೆಟ್ಟದ ಬುಡದಲ್ಲಿ ಹೋಗುವ ರಸ್ತೆಯಲ್ಲಿ 4 ಕಿಲೋಮೀಟರ್ ಕ್ರಮಿಸಿದರೆ ಈ ಮುರುಡೇಶ್ವರ ಸ್ವಾಮಿಯ ಕ್ಷೇತ್ರವಿರುತ್ತದೆ. ಸಮುದ್ರ ದಂಡೆಯಲ್ಲಿರುವ ಪವಿತ್ರ ಮುರುಡೇಶ್ವರ ಕ್ಷೇತ್ರದಷ್ಟೇ ಈ ಮುರುಡೇಶ್ವರ ಎಂದೇ ಪ್ರಖ್ಯಾತಿ ಹೊಂದಿರುವ ಸಮುದ್ರ ದಂಡೆಯಲ್ಲಿರುವ ಪವಿತ್ರ ಮುರುಡೇಶ್ವರದಷ್ಟೇ ಪವಿತ್ರ ತಾಣವಾದ ಪುಣ್ಯಕ್ಷೇತ್ರವೂ ಆದ ಈ ಮುರುಡೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ದಟ್ಟ ಕಾನನದಲ್ಲಿ ಹತ್ಯಾಳ್ ಬೆಟ್ಟದ ಹಿಂಭಾಗ ಕ್ಷೇತ್ರವಿರುತ್ತದೆ. ಈ ಮುರುಡೇಶ್ವರ ಕ್ಷೇತ್ರಕ್ಕೆ ಬಂದು ಪ್ರಕೃತಿಯ ಮಡಿಲಲ್ಲಿರುವ ಕ್ಷೇತ್ರಕ್ಕೆ ಬಂದು ಪೂಜಿಸಿದ್ದೆಯಾದರೆ ಅವರ ಜನ್ಮ ಸಾರ್ಥಕವಾದಂತೆಯೇ ಸರಿ. ಈ ಕ್ಷೇತ್ರದ ಇತಿಹಾಸವನ್ನು ತಿಳಿಯೋಣ. 12ನೆಯ ಶತಮಾನದಲ್ಲಿ, ಅಂದರೆ 800 ವರ್ಷಗಳ ಹಿಂದೆ ಬೆಳಕಿಗೆ ಬಂದ ಉದ್ಭವ ಲಿಂಗವು ಇದಾಗಿದೆ. ಕಾರ್ಯಕುರ್ಚಿ ತಪೋವನದಿಂದ ಹೊರಟ ಶ್ರೀ ಸಿದ್ದರಾಮೇಶ್ವರರು ದಟ್ಟಾರಣ್ಯದಲ್ಲಿ ಸಾಲು ಸಾಲು ಬೆಟ್ಟ ಹತ್ತುತ್ತಾ ಬಂದಾಗ ಕಾರ್ಯಹಳ್ಳಿ ಎಂಬ ಹಳ್ಳಿ ಸಿಗುತ್ತದೆ. ಆ ಹಳ್ಳಿಯಲ್ಲಿ ಸಿದ್ದರಾಮರು ದಾಹ ತೀರಿಸಿಕೊಳ್ಳಲು ಕುಡಿಯುವ ನೀರು ಕೇಳುತ್ತಾರೆ. ಆದರೆ ಆ ಊರಿನ ಜನರು ಯಾರೂ ನೀರು ಕೊಡುವುದಿಲ್ಲ. ಮನನೊಂದ ಸಿದ್ದರಾಮರು ನಿಮಗೆ ಕುಡಿಯಲು ನೀರಿಲ್ಲದಾಗಲಿ ಎಂದು ಶಾಪ ನೀಡುತ್ತಾರೆ. ಶಿವನ ಅಂಶಜರಾದ ಶ್ರೀ ಗುರು ಸಿದ್ದರಾಮರು ಶಾಪ ಫಲಿಸದೇ ಇರುತ್ತದೆಯೇ? ಶಾಪ ಫಲಿಸಿ ಊರಿನ ಜನರು ಪರಿತಪಿಸುವಂತಾಗುತ್ತಾರೆ. ನಂತರ ಅವರು ಗ್ರಾಮವನ್ನು ಬಿಟ್ಟು ಕಾರ್ಯಕುರ್ಚಿಯ ಪಕ್ಕದಲ್ಲಿ ಇರುವ ಜಾಗಕ್ಕೆ ಬಂದು ಹಳ್ಳಿ ಕಟ್ಟುತ್ತಾರೆ. ಅದೇ ಇಂದು ಗುಬ್ಬಿ ತಾಲ್ಲೂಕಿನ ಕಾರ್ಯಹಳ್ಳಿಯಾಗಿದೆ. ಶಾಪವಿತ್ತ ಸಿದ್ದರಾಮರು ತಮ್ಮ ನಡಿಗೆಯನ್ನು ಮುಂದುವರಿಸುತ್ತಾರೆ. ಬೆಟ್ಟ ಹತ್ತುತ್ತಾ ಇಳಿಯಲು ಪ್ರಾರಂಭಿಸುತ್ತಾರೆ. ಆಗ ಅವರಿಗೆ ಸುರವನ್ನೆಯ ಮರವು ಸಿಗುತ್ತದೆ. ಅದರ ನೆರಳಲ್ಲಿ ದಣುವಾರಿಸಿಕೊಂಡು ದಣುವಾರಿದ ಮೇಲೆ ಸುರವನ್ನೇ ಮರದಲ್ಲಿ ದಿನವೆಲ್ಲ ಜೋಕಾಲಿಯಾಡುತ್ತಾರೆ. ನಂತರ ಅಲ್ಲಿಂದ ಹೊರಡುವಾಗ ಸಿದ್ದರಾಮರು ಮರದ ಸುತ್ತ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿ ಕೃತಜ್ಞತೆಯನ್ನು ತೋರಿಸಿ ಮುನ್ನಡೆಯುತ್ತಾರೆ. ನಂತರದಲ್ಲಿ ಆ ಮರವನ್ನು ನೋಡಲು ಬಂದ ಜನರೆಲ್ಲರೂ ಸವಿ ನೆನಪಿಗಾಗಿ ಭಕ್ತಿಯಿಂದ ಅಲ್ಲೇ ಬಿದ್ದಿರುವ ಸಣ್ಣ ಸಣ್ಣ ಕಲ್ಲುಗಳು ಇವೇ ಹೂಗಳೆಂದು ಅರ್ಪಿಸಿ ಆ ಸುರ ವನ್ನೇ ಮರದ ಬುಡಕ್ಕೆ ಹಾಕಿ ನಮಿಸುತ್ತಾರೆ. 1000 ವರ್ಷಗಳ ಪುರಾತನ ವನ್ನೆಯ ಮರವು ಇಂದಿಗೂ ಬಿಸಿಲು, ಗಾಳಿ, ಗುಡುಗು, ಸಿಡಿಲುಗಳಿಗೆ ಅಂಜದೆ, ಜಗ್ಗದೆ, ಮುಕ್ಕಾಗದೆ ಅದೇ ಸ್ಥಿತಿಯಲ್ಲಿರುತ್ತದೆ. ಇದು ಸಿದ್ದರಾಮೇಶ್ವರರ ಪವಾಡವಲ್ಲದೆ ಮತ್ತೇನು? ಅಲ್ಲಿಂದ ಮುನ್ನಡೆದ ಸಿದ್ದರಾಮೇಶ್ವರರು ಬೆಟ್ಟದ ತಪ್ಪಲಿಗೆ ಬರುತ್ತಾರೆ. ಅಲ್ಲಿ ಒಂದು ಜಾಗವನ್ನು ನೋಡಿ ತಮ್ಮ ಮಂಡಿಯನ್ನು ಯೂರಿ ತಮ್ಮ ಮುಡಿಯನ್ನು ಕಟ್ಟಿಕೊಳ್ಳುತ್ತಾರೆ. ಆ ಸ್ಥಳದಲ್ಲಿ ಇದ್ದ ಲಿಂಗವೇ ಇಂದು ಮುರುಡೇಶ್ವರ ಲಿಂಗವಾಗಿದೆ ಎಂದು ಹೇಳುತ್ತಾರೆ. ಮತ್ತೆ ಕೆಲವರು ಹೇಳುವಂತೆ ಶ್ರೀ ಸಿದ್ದರಾಮರು ಮಂಡಿಯೂರಿ ಮುಡಿ ಕಟ್ಟಿಕೊಂಡ ಮೇಲೆ 3 ಬೊಗಸೆ ಸಣ್ಣ ಕಲ್ಲುಗಳಿಂದ ಕೂಡಿದ ಮರಳನ್ನು ಹಾಕಿದರೆಂದು ಕೆಲವರು ಹೇಳುತ್ತಾರೆ. ಅದೇ ಮರಳು ಉದ್ಭವ ಲಿಂಗವಾಯಿತೆಂದು ತಿಳಿಸುತ್ತಾರೆ. ಮತ್ತೆ ಕೆಲವರು ಪರಶಿವನು ಸಿದ್ದರಾಮರಿಗಾಗಿ ಲಿಂಗವಾಗಿ ನಿಂತನೆಂದು ಹೇಳುತ್ತಾರೆ. ಈ ಮುರುಡೇಶ್ವರ ಲಿಂಗವು ಸಹ ಪವಾಡ ಲಿಂಗವಾಗಿ ನೆಲೆ ನಿಂತಿದೆ. ಈ ಮುರುಡೇಶ್ವರನ ಸನ್ನಿಧಿ ಭಕ್ತರ, ಗ್ರಾಮಸ್ಥರೆಲ್ಲರ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಮರ ಗಿಡಗಳ ಕೆಳಗೆ ಹುತ್ತದಂತೆ ಕಾಣುವ ಮುರುಡಪ್ಪ ಸ್ವಾಮಿಗೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಎಡೆ ಅರ್ಪಿಸಿ ಕಾರ್ಯಕ್ರಮವಿರುತ್ತದೆ. ಇಲ್ಲಿ ಸ್ವಾಮಿಗೆ ಭಕ್ತಿಯಿಂದ ಅರ್ಪಿಸುವ ಗಿಣ್ಣು ಹಾಲು ಸಮರ್ಪಣೆಯಾಗಿರುತ್ತದೆ. ಹೀಗೆ ಮಾಡಿದರೆ ಎಲ್ಲ ಕಷ್ಟಗಳಿಂದ ಮುರುಡಪ್ಪನು ನಮ್ಮನ್ನು ಅನವರತ ಕಾಪಾಡುವನೆಂದು ಹೇಳುತ್ತಾರೆ. ಹಾಗೂ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಭಕ್ತಾದಿಗಳು ಹೇಳುತ್ತಾರೆ. ಇಲ್ಲಿನ ಇನ್ನೊಂದು ಪವಾಡವೆಂದರೆ ಹಸು ಎಮ್ಮೆಗಳು ಕರು ಹಾಕಿದಾಗ
ಮೊಟ್ಟ ಮೊದಲ ಗಿಣ್ಣು ಹಾಲನ್ನು ಸ್ವಾಮಿಗೆ ಅಭಿಷೇಕ ಮಾಡಬೇಕು. ಹಾಗೆ ಮಾಡದೆ ಹಾಲನ್ನು ಬಳಕೆ ಮಾಡಿದರೆ ಆ ಎಮ್ಮೆ ಅಥವಾ ಹಸುಗಳು ರಕ್ತ ಹಾಲನ್ನು ಕರೆಯುತ್ತವೆ ಎಂದು ಹೇಳುತ್ತಾರೆ. ಇಂದಿಗೂ ಸತ್ಯ ಘಟನೆಯಾಗಿ ಉಳಿದಿದೆ. ಈ ಮುರುಡಪ್ಪ ಸ್ವಾಮಿ ಇತ್ತೀಚೆಗೆ ದೇವಾಲಯವನ್ನು ನಿರ್ಮಿಸಲಾಗಿದೆ ಮತ್ತು ಮುರುಡೇಶ್ವರನ ಮುಂಭಾಗ ಹಾಗೂ ಹಿಂಭಾಗ, ಪೂರ್ವ ಮತ್ತು ಪಶ್ಚಿಮದ ಗೋಡೆಗಳಲ್ಲಿ 5 ಅಡಿ ಎತ್ತರದಲ್ಲಿ ಗುಂಪು ಗೂಡುಗಳನ್ನು ಮಾಡಿ ಅದರೊಳಗೆ 12 ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಇದೇ ದೇವಾಲಯದ ಒಳ ಹೊಕ್ಕರೆ ಹೊರಗೆ ಬರಲು ಮನಸ್ಸಾಗುವುದಿಲ್ಲ. ಅಷ್ಟೊಂದು ಸುಂದರ ಮನೋಹರವಾಗಿ ನೋಡುಗರ ಕಣ್ಮನಗಳನ್ನು ಸೆಳೆಯುತ್ತದೆ ಈ ಮುರುಡೇಶ್ವರ ಸ್ವಾಮಿ ಸನ್ನಿಧಿ. ಈ ಮುರುಡೇಶ್ವರನು ಪವಾಡ ಪುರುಷ ಸಿದ್ದರಾಮೇಶ್ವರರ ಆಜ್ಞೆಯಂತೆ ಇಲ್ಲಿ ಇಂದಿಗೂ ಪವಾಡಗಳನ್ನು ಮಾಡುತ್ತಾ ಜನರ ಬೇಡಿಕೆಗಳನ್ನು ಈಡೇರಿಸುತ್ತಾ ಭಕ್ತಾದಿ ಜನಗಳಿಗೆ ಆಕರ್ಷಣೀಯ ಸ್ಥಳವಾಗಿದೆ. ಕ್ಷೇತ್ರವು ಗ್ವಾಡೇಕೆರೆ ಕ್ಷೇತ್ರಕ್ಕೆ ಸೇರಿದ್ದು ಸ್ವಾಮೀಜಿಯವರು ಮತ್ತು ಸುತ್ತಮುತ್ತಲ ಗ್ರಾಮದ ಜನರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಈ ಕ್ಷೇತ್ರಕ್ಕೆ ಒಂದೇ ಒಂದು ಸಾರಿ ಭೇಟಿ ನೀಡಿ ಮುರುಡೇಶನನ್ನು ಪೂಜಿಸಿ ಧನ್ಯರಾಗಿ. ಮತ್ತೊಂದು ದೇವಾಲಯದ ಇತಿಹಾಸದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಶರಣಾರ್ಥಿಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.